ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ FIR ದಾಖಲಾಗಿದೆ. FIR ದಾಖಲಾಗಿರುವಂಥದ್ದು ನ್ಯಾಯಾಲಯದ ಆದೇಶದ ಪ್ರಕಾರ ಮೈಸೂರಿನ ಮೂಡ ಹಗರಣ ಏನಿದೆ, ಹಗರಣದಲ್ಲಿ ನಡೆದಿರುವಂಥ ಎಲ್ಲ ಸಂಗತಿಗಳನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕು ಅಂಥೇಳಿ ಆದೇಶ ಇರುವಂಥದ್ದು. ಆದರೆ ಕಾಂಗ್ರೆಸ್ಸಿನ ನಾಯಕತ್ವ ನ್ಯಾಯಾಲಯಗಳ ಆದೇಶವನ್ನು ಮೀರಿ, ಸಂವಿಧಾನದ ವ್ಯವಸ್ಥೆಗಳನ್ನು ಮೀರಿ ತನ್ನ ನಡವಳಿಕೆಗಳನ್ನು ಪ್ರಕಟೀಕರಣ ಮಾಡ್ತಾ ಇದೆ. ನ್ಯಾಯಾಲಯ ಹೇಳಿದೆ ತನಿಖೆ ಮಾಡಬೇಕು ಅಂತ. ನಾವು ನ್ಯಾಯಾಲಯ ಹೇಳೋದಕ್ಕಿಂತ ಮುಂಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಕ್ರಮ ನಡೆದಿರುವಂಥ ಸಂಗತಿಯನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಪ್ರಾಮಾಣಿಕವಾಗಿ. ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಆದರೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರುವಂಥ ರೀತಿ ಒಳಗಡೆನೂ ಕೂಡ ಒಂದು ಶಾಸನಬದ್ಧ ವ್ಯವಸ್ಥೆಗೂ ಕೂಡ ಅವರು ಧಿಕ್ಕಾರದ ಧೋರಣೆಯನ್ನು ತೋರಿರುವಂಥದ್ದು. ಇದು ಕಾಂಗ್ರೆಸ್ಸಿನ ನೀತಿ. 187 ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ವಿ. ಯಾರು ಮಂತ್ರಿ ಇದ್ದಾರೆ ಅವ್ರ ಬಗ್ಗೆ FIR ಹಾಕಿರಿ ಅಂತ ಹೇಳಿದ್ವಿ, FIR ಮಾಡಲಿಲ್ಲ. ಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಅಂತ ಹೇಳಿ ಡೆತ್ ನೋಟಲ್ಲಿ ಇದ್ದರೂ ಕೂಡ ರಕ್ಷಣಾ ಇಲಾಖೆಯ ದುರ್ಬಳಕೆಯನ್ನು ಮಾಡಿಕೊಂಡು ಮಂತ್ರಿ ಮೇಲೆ FIR ಮಾಡಲಿಲ್ಲ. ಆದರೆ ED ಮಧ್ಯಪ್ರವೇಶ ಮಾಡಿದಂಥ ಪರಿಣಾಮವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಆದರೆ ಸಿದ್ದರಾಮಯ್ಯನವರು ಕೂಡ ಅವರೇ ಮಾಡಿರುವಂಥ ಒಂದು ಕೃತ್ಯಗಳಿದೆ. ಅವರು ಅವ್ರ ಕುಟುಂಬದವರು ಒಟ್ಟಿಗೆ ಸೇರಿ ನಡೆಸಿರುವಂಥ ಒಂದು ಅವ್ಯವಸ್ಥೆಯ ಆಗರ ಇದು. ಇದನ್ನು ತನಿಖೆ ಆಗಬೇಕು ಅಂತ ಮಾತ್ರ ಹೇಳಿರುವಂಥದ್ದು. ತಪ್ಪಿತಸ್ಥರು ಅಂಥೇಳಿ ತೀರ್ಮಾನ ಮಾಡುವಂಥದ್ದು ನ್ಯಾಯಾಲಯ ಆಮೇಲೆ ಮಾಡುತ್ತೆ. ಆದರೆ ಕಾಂಗ್ರೆಸ್ಸಿನವರು ಎಲ್ಲ ಮಂತ್ರಿಮಂಡಲ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಅವರೇನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ. ನೀವೆಲ್ಲ ರಾಜೀನಾಮೆ ಕೊಟ್ಟು ಜಡ್ಜ್ ಆಗಿಬಿಡಿ. ನೀವೆಲ್ಲ ನಾವು ತನಿಖೆ ಮಾಡಿ ಅಂತ ಹೇಳಿರೋರು, ತಪ್ಪು ನಡೆದಿದೆ ಅಂತೇಳಿ ಅನಿಸಿದೆ, ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೇವೆ. ನ್ಯಾಯಾಲಯ ಇವತ್ತು ಹೇಳಿದೆ. ನ್ಯಾಯಾಲಯ ಹೇಳಿರುವಂಥದ್ದು ತನಿಖೆಗೆ ಒಳಪಡಿಸಬೇಕು ಅಂತೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳುವಂಥ ಈ ಸಂದರ್ಭದೊಳಗಡೆ ಅವರು ಆ ಜಾಗದಲ್ಲಿ ಇದ್ದರೆ ತನಿಖೆಗೆ ನ್ಯಾಯ ಸಿಗತ್ತೆ ಅಂತ ಅನಿಸಿಲ್ಲ ನಮಗೆ. ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಇರೋವಂಥ ಇತಿಹಾಸ ಇದು.